ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮತಿರ್ಮಮ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಶಾಂತಿ ಪರ್ವದಲ್ಲಿ ವ್ಯಾಸನು ಶುಕನಿಗೆ ಅಧ್ಯಾತ್ಮ ವಿಚಾರವನ್ನು ತಿಳಿಸಿದುದು ಎಂಬ 253ನೆಯ ಅಧ್ಯಾಯಕ್ಕೆ ಸ್ವಾಗತ. ಆಗ ಶುಕನು ವ್ಯಾಸರನ್ನು ಕುರಿತು, ಮಹಾತ್ಮ, ಅಧ್ಯಾತ್ಮವೆಂದರೇನು? ಅದನ್ನು ಎಲ್ಲಿಂದ ಪಡೆಯಬಹುದು? ಅದನ್ನು ನನಗೆ ವಿವರಿಸಿ ತಿಳಿಸಬೇಕು ಎನ್ನಲು ವ್ಯಾಸರು ಹೇಳುತ್ತಾರೆ, ಕುಮಾರ, ಕೇಳು. ಪೃಥಿವಿ, ಆಪು, ತೇಜಸ್ಸು, ವಾಯು, ಆಕಾಶವೆಂಬಿ ಪಂಚಮಹಾಭೂತಗಳು ಪ್ರಾಣಿ ಶರೀರಗಳಿಗೆ ಆರಂಭಕಗಳಾದ ದ್ರವ್ಯಗಳು. ವಾಸ್ತವದಲ್ಲಿ ಅವೆಲ್ಲವೂ ಒಂದೇ ಆಗಿವೆ. ಸಮುದ್ರದೊಳಗಿನ ಅಲೆಗಳು ಬೇರೆಯಾಗಿ ವ್ಯವಹರಿಸಲ್ಪಡುತ್ತಿದ್ದರೂ ಅವು ಒಂದೇ ಜಲರೂಪವಾಗಿರುವಂತೆ ಇವು ಬೇರೆ ಬೇರೆಯಾಗಿ ಗಣಿಸಲ್ಪಡುತ್ತಿವೆ. ಆಮೆಯು ಹೇಗೆ ತನ್ನ ಅಂಗಗಳನ್ನು ಆಗಾಗ ನೀಡುತ್ತಲೂ ಉಡುಗಿಸಿಕೊಳ್ಳುತ್ತಲೂ ಇರುವುದೋ ಹಾಗೆ ಈ ಪಂಚಮಹಾಭೂತಗಳು ಬೇರೆ ಬೇರೆ ಸಣ್ಣ ಸಣ್ಣ ರೂಪಗಳಿಂದ ವಿಕೃತಿ ಹೊಂದುತ್ತಲೂ ಕೊನೆಗೆ ಎಲ್ಲವೂ ತಮ್ಮೊಳಗೆ ಲಯಿಸುತ್ತಲೂ ಇರುವವು. ಪ್ರಪಂಚದೊಳಗಿನ ಸ್ಥಾವರ ಜಂಗಮಗಳೆಲ್ಲವೂ ಆ ಪಂಚಮಹಾಭೂತ ವಿಕಾರಗಳೇ. ಸೃಷ್ಟಿ ಪ್ರಳಯಗಳೆರಡರಲ್ಲಿಯೂ ಇವು ಒಂದೊಂದು ಸಂಬಂಧಿಸಿರುವವು. ಆದರೆ ಸೃಷ್ಟಿಕರ್ತನಾದ ಪರಮಾತ್ಮನು ಆಯಾ ಭೂತಗಳ ಕರ್ಮಾನುಸಾರವಾಗಿ ಅವುಗಳಲ್ಲಿ ವ್ಯತ್ಯಾಸಗಳನ್ನು ಕಲ್ಪಿಸಿರುವರು ಎಂದನು. ಆಗ ಶುಕನು, ಜನಕ, ಹಾಗೆ ಈಶ್ವರನು ಭೂತಗಳಲ್ಲಿ ಏರ್ಪಡಿಸಿರುವ ವೈಷಮ್ಯ ಭಾವವನ್ನು ನಾವು ಹೇಗೆ ತಿಳಿಯಬಹುದು? ಇವುಗಳಲ್ಲಿ ಇಂದ್ರಿಯಗಳನ್ನು, ಅವುಗಳ ಗುಣಗಳನ್ನು ವಿಭಾಗಿಸಿ ತಿಳಿಯುವ ಬಗೆ ಹೇಗೆ ಎಂದನು. ಅದಕ್ಕೆ ಆ ವ್ಯಾಸಮುನಿಯು, ಕುಮಾರ, ಅವನ್ನೆಲ್ಲ ವಿವರಿಸುವೆನು, ಸಾವಧಾನವಾಗಿ ಕೇಳು. ಶಬ್ದವು, ಶ್ರೋತ್ರವು, ಆ ಇಂದ್ರಿಯ ದ್ವಾರವು ಆಕಾಶವೆಂಬ ಭೂತದಿಂದ ಆದವು. ಪ್ರಾಣ, ಚೇಷ್ಟೆ, ಸ್ಪರ್ಶವೆಂಬುವು ಮೂರು ವಾಯುವಿನ ಗುಣಗಳು. ರೂಪ, ಕಣ್ಣು, ಜಠರಾಗ್ನಿ ಎಂಬುವು ಮೂರು ತೇಜೋ ಗುಣಗಳು. ರಸ, ನಾಲಗೆ, ಸ್ರೋತಸ್ಸು ಎಂಬುವು ಮೂರು ಜಲಗುಣಗಳು. ವಾಸನೆ, ಮೂಗು, ಶರೀರವೆಂಬುವು ಮೂರು ತೇಜೋ ಗುಣಗಳು. ರೂಪ, ಕಣ್ಣು, ಜಠರಾಗ್ನಿ ಎಂಬುವು ಮೂರು ತೇಜೋ ಗುಣಗಳು. ಇವೆ ಪಂಚಭೂತ ವಿಕಾರಗಳೆನಿಸಿಕೊಂಡ ಇಂದ್ರಿಯ ಗ್ರಾಮಗಳು. ಸ್ಪರ್ಶವೆಂಬುದು ವಾಯುವಿಗೂ, ರಸವು ಜಲಕ್ಕೂ, ರೂಪವು ತೇಜಸ್ಸಿಗೂ, ಶಬ್ದವು ಆಕಾಶಕ್ಕೂ, ಗಂಧವು ಭೂಮಿಗೂ ಗುಣಗಳೆನಿಸಿವೆ. ಮನಸ್ಸು, ಬುದ್ಧಿ, ಸ್ವಭಾವ ಅಥವಾ ವಾಸನೆ ಎಂಬುವು ಮೂರು ಮನೋಮಯಗಳೇ. ಸತ್ವಾದಿ ಗುಣಗಳಿಂದ ಉಂಟಾದ ಇವು ಆ ಗುಣಗಳನ್ನು ಬಿಟ್ಟಿರುವುದಿಲ್ಲ. ಆಮೆಯು ತನ್ನ ಅವಯವಗಳನ್ನು ಹೇಗೋ ಹಾಗೆ ಬುದ್ಧಿ ಎಂಬುದು ಇಂದ್ರಿಯಗಳನ್ನು ಹೊರಡಿಸುತ್ತಲೂ ತಿರುಗಿ ತನ್ನಲ್ಲಿ ಒಡಗಿಸಿಕೊಳ್ಳುತ್ತಲೂ ಇದೆ. ಕಾಲಿಂದ ಮೇಲೆ, ತಲೆಯಿಂದ ಕೆಳಗಿರುವ ಈ ಆಕೃತಿಯನ್ನು ಅಥವಾ ಶರೀರವನ್ನು ನಿಜಾಂಶದಿಂದ ತಿಳಿಯುವುದೇ ಉತ್ತಮ ಬುದ್ಧಿಯ ಕಾರ್ಯವು. ಎಂದರೆ ನಾನು ಎಂಬುದನ್ನು ತಿಳಿಯುವುದು ಬುದ್ಧಿಯ ಬಲದಿಂದಲೇ. ಆ ಬುದ್ಧಿಯ ಶಬ್ದವೇ ಮ- ಶಬ್ ಆ ಬುದ್ಧಿಯು ಶಬ್ದವೇ ಮೊದಲಾದ 5 ಗುಣಗಳಾಗಿ ಮಾರ್ಪಡುವುದು. ಆ ಬುದ್ಧಿಯೇ ಇಂದ್ರಿಯಗಳಾಗಿಯೂ ಮನಸ್ಸಾಗಿಯೂ ವಿಕಾರ ಹೊಂದುವುದು. ಬುದ್ಧಿಯು ಅಗಲಿದ್ದಾಗ ಗುಣಗಳ ಪ್ರಸಕ್ತಿಯಲ್ಲಿಯದು. ಇಂದ್ರಿಯಗಳ ಇದು ಮನಸ್ಸು ಆರನೆ ಮನಸ್ಸು ಇಲ್ಲಿ 6ನೆಯ ಇಂದ್ರಿಯವು. ಬುದ್ಧಿಯು 7ನೆಯದು, ಆತ್ಮವು 8ನೆಯದು. ಕಣ್ಣು ಮೊದಲಾದ ಇಂದ್ರಿಯಗಳೆಲ್ಲ ರೂಪಾದಿ ವಿಷಯಗಳನ್ನು ಗ್ರಹಿಸುವುದಕ್ಕಾಗಿ ಏರ್ಪಟ್ಟಿವೆ. ಮನಸ್ಸು ಆ ಗ್ರಹಿಕೆಯಲ್ಲಿ ಸಂದೇಹವನ್ನು ಉಂಟು ಮಾಡುವುದಕ್ಕಿದೆ. ಬುದ್ಧಿಯು ಆ ಸಂದೇಹ ನಿರ್ಣಯಾರ್ಥವಾಗಿದೆ. ಆತ್ಮವಾದರೋ ಈ ಕಾರ್ಯಗಳು ಒಂದೊಂದರಲ್ಲಿಯೂ ತನ್ನ ಸಂಬಂಧವನ್ನು ಇಟ್ಟುಕೊಳ್ಳದೆ ಕೇವಲ ಸಾಕ್ಷೀಭೂತವಾಗಿರುವುದು. ಸತ್ವ ರಜಸ್ ತಮಸ್ಸುಗಳೆಂಬಿ ಮೂರು ಪೂರ್ವ ವಾಸನೆ ಎಂಬ ತನ್ನ ಕಾರಣದಿಂದ ಹುಟ್ಟುವವು. ಆ ಗುಣಗಳು ದೇವ ಮನುಷ್ಯಾದಿ ಸಕಲ ಪ್ರಾಣಿಗಳಿಗೂ ಸಮಾನಗಳೇ. ಇವುಗಳಿಂದ ನಡೆಯುವ ಕಾರ್ಯಗಳಿಂದಲೇ ಅವುಗಳ ಲಕ್ಷಣಗಳನ್ನು ಊಹಿಸಿ ತಿಳಿಯಬಹುದು. ಪ್ರೀತಿಯನ್ನು, ಶಾಂತಿಯನ್ನು, ಶುದ್ಧಿಯನ್ನು, ಪ್ರಸನ್ನತೆಯನ್ನು ತೋರಿಸತಕ್ಕ ಕಾರ್ಯಗಳು ಸಾತ್ವಿಕ ಲಕ್ಷಣಗಳು. ಶರೀರದಲ್ಲಿಯಾಗಲಿ ಮನಸ್ಸಿನಲ್ಲಿಯಾಗಲಿ ಸಂತಾಪಕರವಾಗಿ ತೋರಿದವುಗಳು ರಜೋಗುಣದ ಲಕ್ಷಣವು. ಯಾವುದು ತಿಳಿಯದಂತೆ ಮೋಹಜನಕವಾದ ಸ್ಥಿತಿಯು ತಮೋಗುಣದ ಲಕ್ಷಣಗಳು. ಇವುಗಳನ್ನೇ ಇನ್ನೂ ವಿವರಿಸಿ ಹೇಳುವುದಾದರೆ, ಪ್ರೀತಿ, ಹರ್ಷ, ಆನಂದ, ಸಮತೆ, ಪ್ರಸನ್ನತೆ ಇವು ಕಾರಣ ಸಹಿತವಾಗಿಯೋ ಅಥವಾ
ಕಾರಣವೇನು ತಿಳಿಯದೆಯೋ ಉಂಟಾದಾಗ ಅವು ಸಾತ್ವಿಕ ಗುಣಗಳೆನಿಸುವವು. ಗರ್ವ, ಅನೃತ, ಲೋಭ, ಅಸಹನ ಇವೆಲ್ಲ ರಾಜಸ ಗುಣಗಳು. ಮೋಹ, ಪ್ರಮಾದ, ನಿದ್ರೆ, ಸೋಮಾರಿತನ ಎಂಬೆವು ತಾಮಸ ಗುಣಗಳೆನಿಸುವವು ಎಂದನು. ಇದು 253ನೆಯ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.